ಮನ್ರೇಗಾ ಯೋಜನೆಗೆ ರಾಮ್ಜಿ ಎಂದು ಮರುನಾಮಕರಣ ಮಾಡುವ ವಿಚಾರವಾಗಿ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡಿದ್ದಾರೆ. ರಾಜ್ಯಕ್ಕೆ ಎಷ್ಟೇ ಅನ್ಯಾಯ ಆದ್ರೂ ಕೂಡ ಬಿಜೆಪಿಯವರು ಸಮರ್ಥನೆಯನ್ನ ಮಾಡ್ತಾರೆ. ಬಿಜೆಪಿಯವರು ಕೇಂದ್ರವನ್ನೇ ಸಮರ್ಥನೆ ಮಾಡೋದು ಮಹಾ ತಪ್ಪು ಅಂತ ಸಿಎಂ ಸಿದ್ದರಾಮಯ್ಯನವರು ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಕೇಂದ್ರ ಸರ್ಕಾರ ಏನೇ ಮಾಡಿದ್ರು ಸರಿ ಅನ್ನೋದು ಮಹಾ ಅಪರಾಧವಾಗಿದೆ. ರಾಜ್ಯದ ಬಿಜೆಪಿ ನಾಯಕರು ಸರಿ ಅನ್ನೋದು ಮಹಾ ಅಪರಾಧ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಹೇಳಿಕೆ ಇದು. ಬೆಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡಿದರೆ ಬಿಜೆಪಿ ವಿರುದ್ಧ ಕಿಡಿಕಾರಿ ಕೂಡ ಕಾರಿದ್ದಾರೆ. ಮನ್ರೇಗಾ ಯೋಜನೆಗೆ ರಾಮ್ಜಿ ಎಂದು ಮರುನಾಮಕರಣ ವಿಚಾರ ಏನಿದೆ, ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯಕ್ಕೆ ಎಷ್ಟೇ ಅನ್ಯಾಯ ಆದ್ರೂ ಕೂಡ ಬಿಜೆಪಿಯವರು ಸಮರ್ಥನೆಯನ್ನ ಮಾಡ್ತಾರೆ. ಬಿಜೆಪಿಯವರು ಕೇಂದ್ರವನ್ನೇ ಸಮರ್ಥನೆ ಮಾಡೋದು ಮಹಾ ತಪ್ಪು. ಕೇಂದ್ರ ಸರ್ಕಾರ ಏನೇ ಮಾಡಿದ್ರು ಸರಿ ಅನ್ನೋದು ಅಪರಾಧವಾಗಿದೆ. ಇನ್ನು ರಾಜ್ಯದ ಬಿಜೆಪಿ ನಾಯಕರು ಸರಿ ಅನ್ನೋದು ಮಹಾ ಅಪರಾಧವಾಗುತ್ತೆ. ಹಾಗಾಗಿ ಸರಿ ತಪ್ಪು ಅನ್ನೋದನ್ನ ಕೂಡ ನ್ಯಾಯಯುತವಾಗಿ ಮಾತನಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರು ಬೆಂಗಳೂರಿನಲ್ಲಿ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಬಿಜೆಪಿಯವರು ಇದಾರಲ್ಲ, ಅವರು ರಾಜ್ಯಕ್ಕೆ ಎಷ್ಟೇ ಅನ್ಯಾಯ ಆದರೂ ಕೂಡ ಅದನ್ನು ಸಮರ್ಥನೆ, ಕೇಂದ್ರ ಸರ್ಕಾರ ಮಾಡೋದನ್ನೆಲ್ಲ ಸಮರ್ಥನೆ ಮಾಡ್ಕೊಳ್ಳೋದು ಅದು ಮಹಾ ತಪ್ಪು. ಬಿಜೆಪಿಯವರು ಕೇಂದ್ರ ಸರ್ಕಾರ ಏನು ತಗೊಂಡ್ರು ಕೂಡ ಅದು ಸರಿ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ, ಕರ್ನಾಟಕಕ್ಕೆ ಅನ್ಯಾಯ ಆಗೋದನ್ನೆಲ್ಲ ನ್ಯಾಯ ಅಂತ ಹೇಳೋದು ಇದೆಯಲ್ಲ, ಅದು ಮಹಾ ಅಪರಾಧ. ಚರ್ಚೆಗೆ ಬನ್ನಿ ಅಂತ ಸವಾಲ್ ಹಾಕಿದ್ದಾರೆ. ನಾನು ಚರ್ಚೆಗೆ ಯಾವತ್ತೂ ರೆಡಿ ಇದ್ದೀವಿ. ನಾವು ದೊಡ್ಡ ಆಂದೋಲನನೇ ಮಾಡ್ತೀವಿ. ಕುಮಾರಸ್ವಾಮಿ ಬಿಜೆಪಿಯವರು ಬರೀ ಸುಳ್ಳು ಹೇಳ್ತಾರೆ, ಅವ್ರಿಗೆಲ್ಲ ಉತ್ತರ ಕೊಡಕ್ಕೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತೆ ಜಾರಿಗೆ ತರುವಂತೆ ಒತ್ತಾಯಿಸಿ ನಿರ್ಣಯ ಅಂಗೀಕರಿಸಲು ಶೀಘ್ರವೇ ವಿಧಾನಮಂಡಲದ ಈ ಒಂದು ವಿಶೇಷ ಅಧಿವೇಶನವನ್ನು ಕೂಡ ಕರೆಯಲಾಗುವುದೆಂದು ಸಿಎಂ ಸಿದ್ದರಾಮಯ್ಯನವರು ಹಿಂದೆ ಹೇಳಿದರು. ಇನ್ನು ಗ್ರಾಮೀಣ ಕಾರ್ಮಿಕರ ಉದ್ಯೋಗದ ಹಕ್ಕನ್ನು ರಕ್ಷಿಸಲು ಎಐಸಿಸಿಯನ್ನು ಹಮ್ಮಿಕೊಂಡಿರುವಂತಹ ರಾಷ್ಟ್ರವ್ಯಾಪಿ ನರೇಗಾ ಉಳಿಸಿ ಜನಾಂದೋಲನ ಆಯೋಜಿಸುವಂತೆ ಕುರಿತಂತೆ ಹೋಟೆಲ್ ಅಶೋಕದಲ್ಲಿರುವಂತಹ ನಡೆದಂತಹ ಈ ಒಂದು ಹಿರಿಯ ಕಾಂಗ್ರೆಸ್ ಮುಖಂಡರ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಗವಹಿಸಿ ಮಾತನಾಡಿದರು. ಈ ವೇಳೆ ವಿಶೇಷ ವಿಧಾನಮಂಡಲ ಅಧಿವೇಶನ ಕೂಡ ಕರೆಯಲಾಗುವುದೆಂದು ಈ ಒಂದು ವಿಚಾರ ಬಗ್ಗೆ ತಿಳಿಸಿದ್ದಾರೆ. ಆದರೆ ಇದು ಬಿಜೆಪಿಯವರು ಯಾವಾಗಲೂ ಕೂಡ ಯಾವುದೊಂದು ರೀತಿ ಏನಾದರೂ ಕೇಂದ್ರ ಸರ್ಕಾರದಲ್ಲಿ ಏನೇ ಮಾಡಿದ್ರು ಕೂಡ ಅದನ್ನು ಸರಿ ಅನ್ನೋದು ಅದು ಅಪರಾಧವಾಗುತ್ತೆ. ಮನ್ರೇಗಾ ಯೋಜನೆ ರಾಮ್ಜಿ ಎಂದು ಮರುನಾಮಕರಣ ಮಾಡುವಂತಹ ವಿಚಾರದಲ್ಲಿ ಬಿಜೆಪಿಯವರು ರಾಜ್ಯಕ್ಕೆ ಅನ್ಯಾಯ ಆದರೂ ಕೂಡ ಬಿಜೆಪಿಯವರು ಮಾಡುವುದು ಸಮರ್ಥನೆಯನ್ನು ಮಾಡ್ಕೊಳ್ತಾರೆ. ಬಿಜೆಪಿಯವರು ಕೇಂದ್ರವನ್ನೇ ಕೂಡ ಸಮರ್ಥನೆಯನ್ನ ಮಾಡೋದು ಮಹಾ ತಪ್ಪಾಗಿರುತ್ತೆ. ಇನ್ನು ಕೇಂದ್ರ ಸರ್ಕಾರ ಏನೇ ಮಾಡಿದ್ರು ಕೂಡ ಸರಿ ಅನ್ನೋದು ಅದು ತಪ್ಪು. ಹಾಗಾಗಿ ರಾಜ್ಯದ ಒಂದು ಹಿತದೃಷ್ಟಿಯನ್ನು ಕೂಡ ಅವರು ಆಲೋಚನೆ ಮಾಡಬೇಕಾಗುತ್ತೆ. ಕೇಂದ್ರದಲ್ಲಿ ಅವರ ಒಂದು ಸರ್ಕಾರ ಇದೆ ಅಂತ ಹೇಳಿ ಅವರು ಮಾಡುತ್ತಿರುವಂತಹ ಎಲ್ಲದಕ್ಕೂ ಕೂಡ ಸಮರ್ಥನೆಯನ್ನು ಮಾಡ್ಕೊಳ್ತಾ ಹೋದ್ರೆ ಹೇಗೆ ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡಿದ್ದಾರೆ.